ನಮಸ್ತೆ ಎಲ್ಲರಿಗೂ. ಇವತ್ತು 10ನೇ ತರಗತಿಯ ಫಸ್ಟ್ ಪಾಠ ಆಗಿರುವಂತ ವಾಸ್ತವ ಸಂಖ್ಯೆಗಳು ಈ ಪಾಠವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ವಾಸ್ತವ ಸಂಖ್ಯೆಗಳು ಅಂತ ನಾವು ಪಾಠವನ್ನ ನಾವು ನೋಡುವ ಮೊದಲನಾಗಿ ಆ ವಾಸ್ತವ ಸಂಖ್ಯೆಗಳಲ್ಲಿ ಸಂಖ್ಯೆಗಳ ವಿಧಗಳು ಯಾವ್ದು ಬರ್ತದೆ ಹೇಳುವಂತ ಒಂದು ಬೇಸಿಕ್ ಆಗಿ ನಾವು ಕಲ್ತುಕೊಳ್ಬೇಕಾಗ್ತದೆ. ಹಾಗಾದ್ರೆ ನಾವು ನೋಡುವಾಗ ಸಂಖ್ಯೆಗಳ ವಿಧಗಳು ಯಾವ್ದು ಅಂತ ನಾವು ನೋಡ್ತಾ ಹೋಗುವ. ಸಂಖ್ಯೆಗಳ ವಿಧಗಳು ಅಂತ ನಾವು ನೋಡ್ತಾ ಹೋದಾಗ ನಮಗೆ 3ರಿಂದ 4 ವಿಧಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಮೊದಲನೇ ಸಂಖ್ಯೆಗಳ ವಿಧಗಳು ಅಂತ ನಾವು ನೋಡ್ತಾ ಹೋದಾಗ ಒಂದನೆಯದು ಯಾವುದಂತ ನಾವು ನೋಡಿದಾಗ ಸ್ವಾಭಾವಿಕ ಸಂಖ್ಯೆಗಳು ಅಂತ ಬರ್ತದೆ. ಯಾವುದು? ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಯಾವುದು ಅಂತ ಬರ್ತದೆ? ಸ್ವಾಭಾವಿಕ ಸಂಖ್ಯೆಗಳು ನಾವು ಸಿಂಬಾಲಿಕ್ ಆಗಿ ತೋರಿಸುವುದಾದ್ರೆ n ಅಂತ ತೋರಿಸ್ತೇವೆ. ಹಾಗಾದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಯಾವುದಿದೆ? ಮೊದಲಿಗೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಯಲ್ಲಿ 0ಯನ್ನು ನಾವು ಸೇರಿಸುವುದಿಲ್ಲ. ಹಾಗಾದ್ರೆ ಮೊದಲನೇ ಸ್ವಾಭಾವಿಕ ಸಂಖ್ಯೆ ಪ್ರಾರಂಭ ಆಗುವುದು ಒಂದರಿಂದ ಪ್ರಾರಂಭ ಆಗುತ್ತದೆ. 1, 2, 3, 4, 5 ಹೀಗೆ ಇದು ಮುಂದುವರಿತಾ ಹೋಗ್ತದೆ. ಇದಿಷ್ಟು ನಾವು ಯಾವುದನ್ನು ಹೇಳ್ಬೋದು? ಸ್ವಾಭಾವಿಕ ಸಂಖ್ಯೆಗಳು. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. 1, 2, 3, 4, 5 ಹೀಗೆ ಅದು ಮುಂದುವರಿತಾ ಹೋಗ್ತದೆ. ಹಾಗಾಗಿ ಎರಡನೆಯದನ್ನು ನಾವು ನೋಡಿದಾಗ ಎರಡನೇ ವಿಧವನ್ನು ನಾವು ನೋಡ್ತಾ ಹೋದಾಗ ಎರಡನೇ ವಿಧವನ್ನು ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ಬೋದು. ಯಾವುದು? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು. ಹಾಗಾದ್ರೆ ಪೂರ್ಣ ಸಂಖ್ಯೆಗಳು ತಿಳುವಂತ ಪದವೇ ಬರ್ತದೆ. ಡಬ್ಲ್ಯೂ ತಿಳುವಂತ ಇದನ್ನ ಸೂಚಿಸ್ತದೆ. ಪೂರ್ಣ ಅಂದ್ರೆ ಎಲ್ಲ ಸಂಖ್ಯೆಗಳು ಪೂರ್ಣವಾಗಿರ್ತದೆ. ಹಾಗಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? 0ದಿಂದ 0ಯಿಂದ ಸ್ಟಾರ್ಟ್ ಆಗ್ತದೆ. 0, 1, 2, 3, 4, 5, 6 ಹೀಗೆ ಇದು ಮುಂದುವರಿತಾ ಹೋಗ್ತದೆ. ಇದು 100ರವರೆಗೆ ತಗೊಳ್ಳುವಾಗ ಇಲ್ಲಿವರೆಗೆ 0, 1, 2, 3, 4, 5, 6 ಹೀಗೆ ಕಂಟಿನ್ಯೂಸ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಮೂರನೇ ವಿಧವಾದ ಸಂಖ್ಯೆಗಳು ಯಾವುದು? ಮೂರನೇ ವಿಧವಾದ ಸಂಖ್ಯೆಗಳನ್ನು ನಾವು ನೋಡ್ತಾ ಹೋದಾಗ ಪೂರ್ಣ ಅಂಕಗಳು. ಯಾವುದು? ಪೂರ್ಣ ಅಂಕಗಳು ತಿಳುವಂತ ಸಂಖ್ಯೆಗಳು ಬರ್ತದೆ. ಪೂರ್ಣ ಅಂಕಗಳು ಅಂತ ಹೇಳುವಂಥದ್ದು ಬರ್ತದೆ. ಇದನ್ನು ನಾವು ಯಾವುದು? ಪೂರ್ಣಾಂಕಗಳು ತಿಳುವಂತ ಸಂಖ್ಯೆಗಳು ಸ್ಟಾರ್ಟ್ ಆಗ್ತದೆ. ಪೂರ್ಣಾಂಕಗಳನ್ನು ನಾವು ಯಾವುದರಿಂದ ಸೂಚಿಸಬಹುದು? Z ಇಂದ ಸೂಚಿಸಬಹುದು. Z ಅಂದ್ರೆ ಯಾವುದರಿಂದ? -2, -1, 0, 1, 1, 2, 3 ಹೀಗೆ ಇದು ಮುಂದುವರಿತಾ ಹೋಗ್ತದೆ. ಯಾವುದರಿಂದ? -2, -1, 0, 1, 2, 3 ಇವುಗಳನ್ನು ಇಷ್ಟನ್ನು ನಾವೇನು ಹೇಳ್ಬೋದು? ಪೂರ್ಣ ಅಂಕಗಳು ಅಂತ ಹೇಳ್ಬೋದು. ಹಾಗಾದ್ರೆ ಇನ್ನೊಂದು 4ನೇ ವಿಧಗಳನ್ನು ನಾವು ನೋಡ್ತಾ ಹೋದಾಗ ನಾಲ್ಕನೇದು ಯಾವ್ದಂತ ನೋಡಿದಾಗ ಯಾವುದು? ಅವಿಭಾಜ್ಯ ಸಂಖ್ಯೆಗಳು ಅಂತ ಬರ್ತದೆ. ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳುವಾಗ ಏನು? ಯಾವ ಸಂಖ್ಯೆಗಳು ಭಾಗಿಸಿ ಹೋಗುವುದಿಲ್ಲ. ಅದೇ ಸಂಖ್ಯೆಗಳು ಮತ್ತು ಒಂದರಿಂದ ಮಾತ್ರ ಭಾಗಿಸಿ ಹೋಗುವ ಸಂಖ್ಯೆಗಳನ್ನು ನಾವೇನು ಹೇಳಬಹುದು?
ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? 2, 3, 5, 7, 11, 13, 17, 19 ಇವುಗಳು 1ರಿಂದ ನಾವು ತಕೊಂಡಾಗ 1ರಿಂದ 20ರವರೆಗೆ ಬರುವಂತ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತ ನೋಡಿದಾಗ 2, 3, 5, 7, 11, 13, 17 ಮತ್ತು 19 ಇವುಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬೋದು. ಹಾಗಾದ್ರೆ ಇನ್ನು 5ನೇ ವಿಧಗಳು ಯಾವುದು ಅಂತ ನಾವು ನೋಡ್ತಾ ಹೋಗುವ. 5ನೇದು ಯಾವುದಂದ್ರೆ ಸಮ ಸಂಖ್ಯೆಗಳು ಅಂತ ಹೇಳುವಂತ ಇದು ಎಲ್ಲರಿಗೂ ಗೊತ್ತಿರುವ ಸಂಖ್ಯೆಗಳು ಸಮ ಸಂಖ್ಯೆಗಳು. ಸಮ ಸಂಖ್ಯೆಗಳು ಯಾವುದು? 1ರಿಂದ 10ರವರೆಗೆ ಸಮ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದಾಗ ನಾವು 2ರಿಂದ ಸ್ಟಾರ್ಟ್ ಮಾಡ್ತೇವೆ. 2, 4, ಸಮ ಸಂಖ್ಯೆಗಳು. 2, 4, 6, 8, 10 ಇವುಗಳನ್ನು ನಾವೇನು ಹೇಳ್ಬೋದು? 1ರಿಂದ 10ರವರೆಗೆ ಬರುವಂತಹ ಕ್ರಮ ಸಮ ಸಂಖ್ಯೆಗಳು ನೀವು ತೆಗೆದುಕೊಂಡಾಗ 2, 4, 6, 8, 10 ಅಂತೇಳಿ ಬರೆಯಬಹುದು. ಹಾಗಾದ್ರೆ ಇನ್ನು ಉಳಿದ ಸಂಖ್ಯೆಗಳು ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳು ಯಾವುದು? 1ರಿಂದ 10ರವರೆಗೆ ಬೆಸ ಸಂಖ್ಯೆಗಳು ಅಂತ ಬರೀರಿ ಹೇಳುವಾಗ 1, 3, 5, 7, 9 ಇವುಗಳನ್ನು ನಾವೇನು ಹೇಳ್ಬೋದು? ಬೆಸ ಸಂಖ್ಯೆಗಳು ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಇಷ್ಟು ನಾವು ವಿಧಗಳು ಯಾವುದೇ ಮೊದಲನೇ ಬಾರಿಗೆ ನೋಡಿರುವಂತದ್ದು ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಹಾಗೂ ಇನ್ನೊಂದು ನಾವು ನೋಡಿದ್ದೇವೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳುವಂಥದ್ದು. ಅವಿಭಾಜ್ಯ ಸಂಖ್ಯೆಗಳು 2, 3, 5, 7 ಇದಿಷ್ಟನ್ನು ನಾವೇನು ಹೇಳ್ಬೋದು? ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ ಇಷ್ಟು ನಾವು ಸಂಖ್ಯೆಗಳ ವಿಧಗಳನ್ನು ನಾವು ನೋಡಿ ಆದ ಮೇಲೆ ನಾವು ಮುಂದೆ ನೋಡುವಂಥದ್ದು ಈ ಪಾಠದಲ್ಲಿ ಬರುವಂತಹದ್ದು ಬೇರೆ ಬೇರೆ ಕೊಟ್ಟಿರುವಂತ ಸಂಖ್ಯೆಗಳ ಲಾಸ ಮತ್ತು ಮಾಸವನ್ನು ಯಾವ ವಿಧಾನದಲ್ಲೆಲ್ಲ ಕಂಡುಹಿಡಿಬಹುದು ಅಂತ ಹೇಳುವಂತನ್ನು ನಾವು ನೋಡ್ತಾ ಹೋಗುವ. ಮೊದಲನೆಗೆ ನಾವು ಕೊಟ್ಟಿರುವ ಇವುಗಳನ್ನು ಅಪವರ್ತನ ವಿಧಾನದಿಂದ ಅವುಗಳ ಲಾಸವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಬರ್ತದೆ 10ನೇ ತರಗತಿಯಲ್ಲಿ 2 ಮಾರ್ಕಿಗೆ ಬರುವಂತ ಒಂದು ಇಂಪಾರ್ಟೆಂಟ್ ಕ್ವಶನ್. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನ ಅಪವರ್ತನ ವಿಧಾನದಿಂದ ಲಾಸವನ್ನು ಮತ್ತು ಮಾಸಗಳನ್ನು ಕಂಡುಹಿಡಿದು ಅವುಗಳ ತಾಳೆ ನೋಡಿ ಅಂತ ಹೇಳುವಂಥದ್ದು ಬರುವಂತ ಕ್ವಶನ್. ಆದ್ರೆ ಮೊದಲನೇದನ್ನು ನಾವು ನೋಡ್ತಾ ಹೋದಾಗ ಅಪವರ್ತನ ವಿಧಾನಗಳಿಂದ ಲಾಸ ವನ್ನು ಕಂಡುಹಿಡಿಯಿರಿ. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನಾವು ನೋಡ್ತಾ ಹೋದಾಗ ಮೊದಲನೇ ಲೆಕ್ಕವನ್ನು ನಾವು ನೋಡ್ತಾ ಹೋಗುವ. 30 ಅಂತ ಕೊಟ್ಟಿರುತ್ತೆ ಅಲ್ಲಿ ಕ್ವಶನ್ 10ನೇ ತರಗತಿ ಕೊಟ್ಟಿದೆ. 30 ಸಂಖ್ಯೆ ಕೊಟ್ಟು ಈ ಸಂಖ್ಯೆ ಲಾಸವನ್ನು ಅಪವರ್ತನ ವಿಧಾನವನ್ನು ಕಂಡುಹಿಡಿಯಿರಿ ಅಂತ. ಆವಾಗ ನಾವು ಏನು ಮಾಡ್ಬೋದು? ಮೊದಲನಾಗಿ 30 ತಗೊಳ್ಬಹುದು. 30 ಅಂತ ತಗೊಂಡಾದ ಮೇಲೆ 30 ಸಂಖ್ಯೆ ಯಾವ ಸಂಖ್ಯೆಗಳಿಂದ ಎಲ್ಲ ಭಾಗವಾಗಿ ಹೋಗ್ತದೆ? ನಾವು ಮೊದಲಿಗೆ ಚಿಕ್ಕ ಸಂಖ್ಯೆಯನ್ನ ನೋಡ್ತಾ ಹೋಗುವ. ಸಮ ಸಂಖ್ಯೆ ಆಗಿದೆ 2 ಸಮ ಸಂಖ್ಯೆ. 2 ಎಷ್ಟಲಿ 30 ಆಗ್ತದೆ? 2 15ಲಿ 30 ಆಯ್ತು. ನೆಕ್ಸ್ಟ್ ಗೆ ನಾವು ನೋಡ್ತಾ ಹೋದಾಗ 2ರಿಂದ 15 ಭಾಗವಾಗ್ತದ? ಹೋಗುದಿಲ್ಲ. ಹಾಗಾದ್ರೆ 3ರಿಂದ ನೋಡುವ. 3 ಎಷ್ಟಲಿ 15? 3 5ಲಿ 15 ಆಯ್ತು. ನೆಕ್ಸ್ಟ್ ನೋಡುವ 3ರಿಂದ ಹೋಗುದಿಲ್ಲ. ಮತ್ತೆ ತಗೊಳ್ಬೇಕಾದ್ರು 5ರಿಂದ ಇದು ಭಾಗಿಸಿ ಹೋಗ್ತದೆ. 5 1ಲಿ 5. ಹಾಗಾದ್ರೆ ಲಾಸ ಎಷ್ಟು? ಲಾಸ ಇಸ್ ಈಕ್ವಲ್ ಟು 2, 3, 5 ಇಸ್ ಈಕ್ವಲ್ ಟು 2 3ಲಿ 6, 6 5ಲಿ 2 3ಲಿ 6, 6 5ಲಿ 30 ಹೇಳುವಂತ ಉತ್ತರ. ಇದು ಒಂದು ಅತಿ ಸುಲಭವಾದ ಲೆಕ್ಕ. ಹಾಗಾದ್ರೆ ಎರಡನೇ ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ.
ಎರಡನೇದು, ಈಗ ಒಂದು ಸಂಖ್ಯೆಯನ್ನು ನಾವು 18 ನಾವು ತಗೊಂಡಿದೆ. 18 ಅಂದ್ರೆ ಯಾವ ಸಂಖ್ಯೆಯಿಂದ ಅತಿ ಚಿಕ್ಕ ಸಂಖ್ಯೆಯಿಂದ ಹೋಗಬಹುದು? ಎರಡನ್ನ ನಾವು ತಗೊಳ್ಳ. 2 9 18. ನಂತರ ಇದು 2ರಿಂದ ಭಾಗವಾಗ್ತದ ಅಂತ ಹೇಳುವಂಥದ್ದು ನೋಡು. 2ರಿಂದ ಇದು ಭಾಗವಾಗದಿರುವಂತ ಸಂಖ್ಯೆ, ಏಕೆಂದ್ರೆ ಇದು ಬೆಸ ಸಂಖ್ಯೆ ಆದ ಕಾರಣ ಇದು 2ರಿಂದ ಭಾಗವಾಗುವುದು. ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳುವಂಥದ್ದು 3ರಿಂದ ಭಾಗ ಆಗ್ತದ ಅಂತ ಹೇಳುವ. 3ರಿಂದ ನಾವು ನೋಡ್ತಾ ಹೋದಾಗ 3 ಎಷ್ಟಲಿ 9 ತಿಳಿ 3 3ಲಿ 9 ಆಗ್ತದೆ. ಉಳಿದದ್ದು ಅವಾಗ ಎಷ್ಟಾಯ್ತು? 3 ತಗೊಳ್ಳೋದು. ಮತ್ತೆ 3 1ಲಿ 3. ಆವಾಗ ಇವುಗಳ ಲಾಸವನ್ನ ಬರಿಬೇಕು ನಾವು. ಲಾ ಸ ಆ ಇಸ್ ಈಕ್ವಲ್ ಟು, ಈ ರೀತಿ ಕೆಳಗಡೆ ಬರ್ಕೊಳ್ಬೇಕು. ಲಾಸ ಇಸ್ ಈಕ್ವಲ್ ಟು 2 ಗುಣಿಸು 3 ಗುಣಿಸು 3 ಇಸ್ ಈಕ್ವಲ್ ಟು 2 3ಲಿ 6 6 3ಲಿ 18 ತೇಳುವಂತ ಉತ್ತರ ನಿಮಗೆ ಇದು ಸಿಗ್ತದೆ. ಇದಿಷ್ಟು ಲಾಸ ಯಾವುದನ್ನ, ಅತಿ ಚಿಕ್ಕ ಸಂಖ್ಯೆಯನ್ನು, ಯಾವುದಾದ್ರು ಒಂದು ಸಂಖ್ಯೆಯನ್ನು ನಮಗೆ ಕೊಟ್ಟಾಗ ಇವುಗಳ ಲಾಸವನ್ನು ಕಂಡುಹಿಡಿತೇವೆ. ಈ ವಿಧಾನವನ್ನು ನಾವು ಬಳಸಬಹುದು. ಇಲ್ಲಿ ಕೊಟ್ಟಿದ್ದೇನೆ ಆಲ್ರೆಡಿ, ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡಿ. ಇಲ್ಲಿ ನಾನು ಕೊಟ್ಟಿರುವಂತೆ ಲೆಕ್ಕವನ್ನು ನಾವು ನೋಡ್ತಾ ಹೋಗುವ. ಇಲ್ಲಿ ಒಂದು 140 ತೇಳುವಂತ ಒಂದು ಲೆಕ್ಕವನ್ನು ನಾನು ಕೊಟ್ಟಿದ್ದೇನೆ. 140 ಇವುಗಳು ಸಮ ಸಂಖ್ಯೆ ಆದ ಕಾರಣ ನಾವು 2ರಿಂದ ಭಾಗಿಸಬಹುದು. 2 ಎಷ್ಟು 14 ಅಂತ ನೋಡ್ಬೋದು. 2 7 14, 2 0 ಆಯ್ತು 75. 2 70 140. ಮತ್ತೆ 2ರಿಂದ ತಕೊಂಡು ಹೋಗ್ತದೆ, ಏಕೆಂದ್ರೆ 70 ಸಮ ಸಂಖ್ಯೆ ಆದ ಕಾರಣ ಇದು 2ರಿಂದ ಭಾಗ ಆಗ್ತದೆ. ಹಾಗಾದ್ರೆ 70 ಎಷ್ಟು? 2 3ಲಿ 6 ಒಂದು ಉಳಿಯಿತು. 2 ಎಷ್ಟಲಿ 10 ಆಯ್ತು. 2 5ಲಿ 10 ಆಯ್ತು. ಅವಾಗ 30 ಆಗ್ತದ? 2ರಿಂದ ಆಗ್ತಾ ಇಲ್ಲ. ಏಕೆ ತಿಳಿದ್ರೆ ಇದು ಬೆಸ ಸಂಖ್ಯೆ ಆದ ಕಾರಣ. ನೆಕ್ಸ್ಟ್ ನಾವು ತಗೊಳ್ಳುವಂಥದ್ದು 5ರಿಂದ ತಕೊಳ್ಬಹುದು. 5 ಎಷ್ಟಲಿ 35, 7ಲಿ 35. ನೆಕ್ಸ್ಟ್ 7 ಯಾವ ಸಂಖ್ಯೆಯಿಂದ ಹೋಗ್ತದೆ? 2ರಿಂದ ಆಗುದಿಲ್ಲ, 3ರಿಂದ ಆಗುದು. 7ರಿಂದಲೇ 7 ಭಾಗಿಸಿ ಹೋಗ್ತದೆ. 7ಅನ್ನ ತಗೊಳ್ಳುವ. 7 ಎಷ್ಟಲಿ 7 1ಲಿ 7. ನೆಕ್ಸ್ಟ್ ಇದೆಲ್ಲ ಭಾಗಿಸಿ ಹೋಯ್ತು. ನೆಕ್ಸ್ಟ್ ಇವುಗಳ ಲಾಸ ಆ ಇಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 5 ಗುಣಿಸು 7 ಅಂತ ಹೇಳುವಂತಾಗುತ್ತೆ. ಇಸ್ ಈಕ್ವಲ್ ಟು 2 2 4, 5 4 20, 27 140 ತೇಳುವಂತ ಲಾಸ ನಿಮಗೆ ಸಿಗ್ತದೆ. ನೆಕ್ಸ್ಟ್ ಅದರ ಆಚೆ ನೆಕ್ಸ್ಟ್ 3ನೇ ಲೆಕ್ಕವನ್ನು ನಾವು ನೋಡ್ತಾ ಹೋಗುವ. ಮೂರನೇ ಲೆಕ್ಕವನ್ನು ನೋಡ್ತಾ ಹೋದಾಗ 25 ತಾದ್ರೆ ನಾವು ಯಾವ ಸಂಖ್ಯೆಯಿಂದ 2ರಿಂದ ಇದು ಭಾಗವಾಗುವುದು, ಯಾಕೆಂದ್ರೆ ಇದು ಯಾವುದು ಬೆಸ ಸಂಖ್ಯೆ ಆದ ಕಾರಣ 2ರಿಂದ ಭಾಗಿಸಿ ಹೋಗುದಿಲ್ಲ. ಎಲ್ಲ ಲೆಕ್ಕದಲ್ಲಿ ನೀವು ನೋಡ್ತಾ ಹೋಗ್ಬೇಕು. ಕೊನೆಗೆ 5 ಇದ್ರೆ ಆ ಸಂಖ್ಯೆ ಎಲ್ಲ ಸಂಖ್ಯೆಗಳು ಎಷ್ಟರಿಂದ ಭಾಗವಾಗುತ್ತೆ? 5ರಿಂದ ಮಾತ್ರ ಭಾಗವಾಗುವಂಥದ್ದು. ಹಾಗಾಗಿ ನಾವು ಇಲ್ಲಿ ಎಷ್ಟರಿಂದ ತಗೊಳ್ಬಹುದು? 5ರಿಂದ ತಗೊಳ್ಬಹುದು. 5 ಎಷ್ಟಲಿ 25, 5 5ಲಿ 25. ಆದ ಕಾರಣ ಲಾಸ ತಿಳುವಂಥದ್ದು ಎಷ್ಟು ಬಂತು? ಲಾಸ ಇಸ್ 5 ಗುಣಿಸು 5 ಇಸ್ ಈಕ್ವಲ್ ಟು 25. ಇದಿಷ್ಟು ಯಾವುದು ನಮಗೆ ಲೆಕ್ಕಗಳನ್ನು ಕೊಟ್ಟಾಗ ಕ್ವಶನ್ ಪೇಪರ್ ಅಲ್ಲಿ ಅವಿಭಾಜ್ಯ ಅಪವರ್ತಗಳನ್ನು ಕಂಡುಹಿಡಿಯಿರಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಡ್ತಾರೆ. ಇದು ಯಾವುದು? 1 ಮಾರ್ಕಿಗೆ ಆಗಿರ್ಬೋದು, 2 ಮಾರ್ಕಿಗೆ ಆಗಿರ್ಬೋದು, ನಿಮ್ಮ 10ನೇ ಕ್ಲಾಸ್ ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ನಾವು ಯಾವುದನ್ನು ನಾವು ನೋಡ್ಬೋದು ಅಂತ ಹೇಳಿದ್ರೆ, ಈ 2 ಸಂಖ್ಯೆಗಳನ್ನು ಕೊಟ್ಟಾಗ ಇಲ್ಲಿ ನಾನು ಕೊಟ್ಟಿರುವಂತ ಎಲ್ಲ ಒಂದೊಂದು ಸಂಖ್ಯೆಗಳನ್ನು ಕೊಟ್ಟಿದೆ. ಒಂದು ಲೆಕ್ಕದಲ್ಲಿ 30 ಕೊಟ್ಟಿದ್ದೇನೆ, ಒಂದು ಲೆಕ್ಕದಲ್ಲಿ 30 ಕೊಟ್ಟು, ಇನ್ನೊಂದಲ್ಲಿ 140, ಇನ್ನೊಂದು 25. ಹಾಗಾದ್ರೆ ಸೆಕೆಂಡ್ ಲೆಕ್ಕದಲ್ಲಿ ಇಲ್ಲಿ ಏನ್ ಮಾಡ್ಬೋದು? 30 25 ಅಂತ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ 140 120 ಅಂತ ಕೊಡ್ಬೋದು. ಇಲ್ಲಿ 25 30 ಅಂತ ಕೊಡ್ಬೋದು. ಹಾಗಾಗಿ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ? 2 ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ. ಹಾಗಾಗಿ ನಾನು ಈ ಫಸ್ಟ್ ಒಂದು ಲೆಕ್ಕವನ್ನ ಆನ್ಸರ್ ನಾವು ನೋಡ್ತಾ ಹೋದಾಗ
ಫಸ್ಟ್ ಒನ್ ನಾವು ನೋಡುವ. ಯಾವುದು? 30 ಮತ್ತು 25. ಇವಾಗ ನೋಡಿಕೊಳ್ಳಿ, ಎರಡು ಸಂಖ್ಯೆಗಳು ಕೂಡ ಒಂದು ಸಂಖ್ಯೆಯಿಂದ ಡಿವೈಡ್ ಆಗುವಾಗ ಯಾವುದರಿಂದ? 30 ಮತ್ತು 25, ಎರಡರಿಂದ ನಾವು ನೋಡ್ತಾ ಹೋಗುವ. ಎರಡು ಎಷ್ಟ್ಲಿ 30? 2 15 30 ಆಗ್ತದೆ. ಆದ್ರೆ 25 ಎರಡರಿಂದ ಭಾಗಿಸಿ ಹೋಗ್ತದ? ಇಲ್ಲ. ಅದನ್ನೇನು ಮಾಡಿಕೊಡು, ಹಾಗೆಯೇ ಬರ್ಕೊಳ್ಬೇಕು, 25. ನೆಕ್ಸ್ಟ್ ಇಲ್ಲಿ 15 ಮತ್ತು 25 ಯಾವ ಸಂಖ್ಯೆಯಿಂದ ಹೋಗ್ತದೆ? ಎರಡರಿಂದ ಹೋಗ್ತದಾ? ಇಲ್ಲ, ಎರಡರಿಂದ ಏಕೆ ಹೋಗುದಿಲ್ಲ? ಇದು ಬೆಸ ಸಂಖ್ಯೆ ಆದ ಕಾರಣ ಇದು ಎರಡರಿಂದ ಹೋಗುದಿಲ್ಲ. ಇನ್ನು ಮೂರರಿಂದ ಭಾಗಿಸಿ ಹೋಗ್ತದೆ. 3 5 15, 3 25 ಹೋಗ್ತದ? ಇಲ್ಲ. ನೆಕ್ಸ್ಟ್ 25 ಹೋಗುದಿಲ್ಲ, ಹಾಗೆಯೇ ಬರ್ಕೊಳ್ಬೇಕು. ನೆಕ್ಸ್ಟ್ 5ರಿಂದ ತಗೊಳ್ಳುವ. 5 1 5, 5 ಎಷ್ಟು 25? 5 5 25 ಅಂತ ಹೇಳುವಂಥದ್ದು ಆಗ್ತದೆ. ನೆಕ್ಸ್ಟ್ ಉಳಿದದ್ದು ಯಾವುದು? ಕೊನೆಗೆ 1 ಮತ್ತು 5. ಹಾಗಾದ್ರೆ ಇದನ್ನ ಮತ್ತೆ ಯಾವುದರಿಂದ ತಗೊಳ್ಬಹುದು? 5ರಿಂದ ತಗೊಳ್ಬಹುದು. 5 1 5 1. ಆವಾಗ ಲಾಸ ಆ ಇಸ್ ಈಕ್ವಲ್ ಟು ಎಷ್ಟು ಬಂತು? 2 ಗುಣಿಸು 3 ಗುಣಿಸು 5 ಗುಣಿಸು 5 ಇಸ್ ಈಕ್ವಲ್ ಟು ಎಷ್ಟು ಬಂತು? 3 2 6, 6 5 30, 30 ಗುಣಿಸು 5. ಆವಾಗ ಎಷ್ಟು ಬಂತು ಉತ್ತರ? 5 3 15, 150 ಹೇಳುವಂತ ಉತ್ತರ ಬಂತು. ಇದು ಎಷ್ಟು? 30 ಮತ್ತು 25ರ ಲಾಸ ಎಷ್ಟು? 150 ಹೇಳುವಂತ ಉತ್ತರ ನಿಮಗೆ ಸಿಗ್ತದೆ. ಹಾಗಾದ್ರೆ ಸೆಕೆಂಡ್ ಲೆಕ್ಕವನ್ನು ನಾವು ನೋಡ್ತಾ ಹೋಗುವ. ಸೆಕೆಂಡ್ ಲೆಕ್ಕವನ್ನು ನಾವು ನೋಡ್ತಾ ಹೋಗುವ. ಇಲ್ಲಿ ಮಾಡುವ. ಎರಡನೇ ಲೆಕ್ಕ 140, 120 ಅಂತ ತಗೊಳ್ಳ. ಎಷ್ಟರಿಂದ ಭಾಗಿಸುವಂತ? ಇದು ಎರಡು ಕೂಡ ಸಮಸಂಖ್ಯೆ ಆದ ಕಾರಣ ಎರಡರಿಂದ ಭಾಗಿಸುವ. 2 7 14, 0, 2 70 140, ಸಾರಿ 1 ಮಿನಿಟ್. ಎರಡು 6 12, 0, 2 60. ನೆಕ್ಸ್ಟ್ ತಗೊಳ್ಳುವಾಗ 2ರಿಂದ 2 ಎಷ್ಟಲಿ 70? 2 3 6, 1 ಉಳಿಯಿತು. 2 5 10. ನೆಕ್ಸ್ಟ್ 60 ಬಂತು. 2 ಎಷ್ಟಲಿ 6? 2 3 6, 0, 2 30 60 ತೆಳುವಂಥದ್ದು ಬಂತು. ನೆಕ್ಸ್ಟ್ ಸ್ಟೆಪ್ ನಾವು ನೋಡ್ತಾ ಮತ್ತೆ 2ರಿಂದ ಭಾಗಿಸಿ ಹೋಗ್ಬೋದು. 2 35 ಇದು ಭಾಗಿಸಿ ಹೋಗುದಿಲ್ಲ, ಹಾಗೇ ಬರ್ಕೊಳ್ಬೇಕು. 35, 2 30, 2 ಎಷ್ಟಲಿ 3, 2 1 2, 1 ಉಳಿಯಿತು. 10 ಆಯಿತು. ಇಲ್ಲಿ 1 ಉಳಿಯಿತು, 10 ಆಯಿತು. 2 5 30 ಆಯ್ತು. ಆವಾಗ 15 2 30. ನೆಕ್ಸ್ಟ್ ತಕೊಂಡಾಗ ನಾವು ಎಷ್ಟರಿಂದ ತಗೊಳ್ಳೋ? 5ರಿಂದ ತಗೊಳ್ಬಹುದು. 5 ಎಷ್ಟು 35ಕ್ಕೆ? 5 7 35, 5 ಎಷ್ಟು 15? 5 3 15. ನೆಕ್ಸ್ಟ್ ಕೊನೆಗೆ ಉಳಿಯುವಂತ ನಂಬರ್ಗಳು 7 ಮತ್ತೆ 3. ಹಾಗೆ 7 ಮತ್ತೆ 3ಗಳು ಇದೇ ಸಂಖ್ಯೆಗಳಿಂದ ಮಾತ್ರ ಭಾಗಿಸಿ ಹೋಗ್ತದೆ. ಏಕೆ ತಿಳಿದ್ರೆ 7 ಮತ್ತು 3 ಇವುಗಳು ಅವಿಭಾಜ್ಯ ಸಂಖ್ಯೆಗಳು.
7 ಒಂದ್ಲಿ, ನೆಕ್ಸ್ಟ್ 3 ಭಾಗಿಸಿ ಹೋಗುದಿಲ್ಲ, ಹಾಗೆಯೇ ಬರ್ಕೊಳ್ಬೇಕು. ನೆಕ್ಸ್ಟ್ ಉಳಿಯುವಂಥದ್ದು ಯಾವುದು? 3 1 1 ಇಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 2 ಗುಣಿಸು 5 ಗುಣಿಸು 7 ಗುಣಿಸು 3 ತಿಳುವಂಥದ್ದು. ಇದು ಯಾವುದರದು? ಇವುಗಳ ಲಾಸ ತಿಳುವಂಥದ್ದು ಆಗಿರ್ತದೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಬರ್ತದೆ ಅಂದ್ರೆ, ಲಾಸ ಮತ್ತು ಮಾಸಗಳನ್ನು ಕಂಡು ಹಿಡಿದು ಅವುಗಳ ನೋಡಿ ತಿಳುವಂತದ್ದು ಬರ್ತದೆ. ಇದು 3 ಮಾರ್ಕಿಗೆ 10ನೇ ಕ್ಲಾಸಲ್ಲಿ ಬರುವಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಬರ್ತದೆ. ಇಲ್ಲಿ ನೋಡಿ, ಯಾವುದೇ 2 ಧನ ಪೂರ್ಣಾಂಕ ಎ ಮತ್ತು ಬಿ ಗಳ ಲಾಸ ಮತ್ತು ಮಾಸ ಎ ಗುಣಿಸು ಬಿ ಆಗಿರ್ತದೆ ತಿಳುವಂಥದ್ದು ಉಂಟು. ಹಾಗಾದ್ರೆ 2 ಧನ ಪೂರ್ಣಾಂಕಗಳು ಯಾವುದಾಗಿರ್ತದೆ? ಹೇಳಿ. 30, 60 ಅಂತ ಕೊಟ್ಟೆ. ಇವುಗಳನ್ನು ನಾವೇನ್ ಹೇಳ್ಬೋದು? ಧನ ಪೂರ್ಣಾಂಕಗಳು. 30 ನಾವು ಎ ಅಂತ ಕನ್ಸಿಡರ್ ಮಾಡಿಕೊಳ್ಳುವ, 60 ನಾವು ಬಿ ಅಂತ ಕನ್ಸಿಡರ್ ಮಾಡಿಕೊಳ್ಳುವ. ಹಾಗಾದರೆ ಇವುಗಳ ಲಾಸ ಮತ್ತು ಮಾಸಗಳು ಯಾವಾಗಲೂ ಎ ಮತ್ತು ಬಿ ಆಗಿರ್ತದೆ. 30 ಮತ್ತು 60ರ ಲಾಸವನ್ನು ಮೊದಲ ಬಾರಿಗೆ ನಾವು ಕಂಡುಹಿಡಿತಾ ಹೋಗೋಣ. ಫಸ್ಟ್ಗೆ ನಾವು 30 2ರಿಂದ ಭಾಗವಾಗಿ ಹೋಗ್ತದೆ. 2ರಿಂದ ಭಾಗವಾದಾಗ ನಾವು ಯಾವುದನ್ನ 2 ಎಷ್ಟಲಿ 2 15 30. ನೆಕ್ಸ್ಟ್ 2ರಿಂದ ಭಾಗ ಆಗುವುದಿಲ್ಲ, ಇದು 3ರಿಂದ ಭಾಗ ಆಗ್ತದೆ. 3ರಿಂದ ಭಾಗ ಆಗುವುದಾದ್ರೆ ಯಾವುದನ್ನ ಮಾಡಬಹುದು? 3 5 15. ನೆಕ್ಸ್ಟ್ ಯಾವುದರಿಂದ? 5ರಿಂದ ಭಾಗವಾಗುತ್ತೆ. 5 1 5. ಆದ ಕಾರಣ ಲಾಸ ಈಸ್ ಈಕ್ವಲ್ ಟು 2 ಗುಣಿಸು 3 ಗುಣಿಸು 5. ಇಲ್ಲಿ ಬರ್ಕೊಳ್ಳೋಣ ನಾವು. ಲಾಸ is equal to 30 is equal to 2 ಗುಣಿಸು 3 ಗುಣಿಸು 5 ಆಗಿರ್ತದೆ. ಹಾಗಾದ್ರೆ 60ರ ಲಾಸವನ್ನು ನಾವು ನೋಡುವ. 60 is equal to, ಇಲ್ಲಿ ಮಾಡ್ತಾ ಹೋಗುವ. 60 is equal to 2 ಎಷ್ಟಲಿ 6, 2 3 6, 0ಗೆ 0, 30 ಆಯ್ತು. ಮತ್ತೆ 2ರಿಂದ ನಾವು ನೋಡ್ತಾ ಹೋಗುವ. 2 15 30 ಆಯ್ತು. ನೆಕ್ಸ್ಟ್ ನಾವು ನೋಡ್ತಾ 15. ಹಾಗಾದ್ರೆ 2ರಿಂದ 15 ಭಾಗ ಆಗುದಿಲ್ಲ. ಅವಾಗ ನಾವು ಎಷ್ಟರಿಂದ ತಗೊಳ್ಬಹುದು? 3ರಿಂದ ತಗೊಳ್ಬಹುದು. 3 ಎಷ್ಟಲಿ 15, 3 5 15. ನೆಕ್ಸ್ಟ್ ಉಳಿದಂಥದ್ದು ಯಾವುದು? 5. 5 ಯಾವುದರಿಂದ ಭಾಗ ಆಗ್ತದೆ? 5 5ರಿಂದ ಮಾತ್ರ ಭಾಗ ಆಗುವಂತದ್ದು. 5 1 5. ಆಗ ಲಾಸ ಇಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 3 ಗುಣಿಸು 5. ಲಾಸ ಇಸ್ ಈಕ್ವಲ್ ಟು 2 ಗುಣಿಸು 3 ಗುಣಿಸು 3 5. ಇದಿಷ್ಟು ಸಿಕ್ಕಿತು ನಿಮಗೆ. ಹಾಗಾದ್ರೆ ಇವುಗಳ ಮಾಸ ಎಷ್ಟು? ಮಾಸ ಇಸ್ ಈಕ್ವಲ್ ಟು ಒಂದೇ ತರದ ಸಂಖ್ಯೆಗಳು ಎಷ್ಟುಂಟು? 2, ಇಲ್ಲಿ 2, ಇಲ್ಲಿ 3 ಉಂಟು, ಇಲ್ಲಿ 3 ಉಂಟು, 5 ಉಂಟು, ಇಲ್ಲಿ 2, 5 ಉಂಟು. ಆವಾಗ ಮಾಸ ಎಷ್ಟು? 2 ಗುಣಿಸು 3 ಗುಣಿಸು 5. ಇವುಗಳು ಯಾವುದು? ಇವುಗಳ ಮಾಸ ಇಸ್ ಈಕ್ವಲ್ ಟು 2 3 6, 6 5 30 ತೇಳುವಂಥದ್ದು ಇವುಗಳ ಮಾಸ ಸಿಕ್ಕಿತ್ತು. ಲಾಸ ಎಷ್ಟು? ಇವುಗಳ ಮಾಸ
ಇಸ್ ಈಕ್ವಲ್ ಟು ಎಷ್ಟು ಬಂತು? 2 ಗುಣಿಸು 3 ಗುಣಿಸು 5. 2 ಗುಣಿಸು 3 ಗುಣಿಸು 5 ತೆಳುವಂಥದ್ದು ಇವುಗಳ ಮಾಸ ಸಿಕ್ಕಿತು ನಿಮಗೆ. 2 ಮೂರ್ಲೆ 6, 6 5ಲಿ 30 ಇವುಗಳ ಮಾಸ. ಹಾಗಾದ್ರೆ ಲಾಸವನ್ನು ನಾವು ನೋಡುವ. ಲಾಸ ಇಸ್ ಈಕ್ವಲ್ ಟು ಎಷ್ಟು ಸಿಕ್ಕಿತು? ಇಲ್ಲಿ ನಾವು ನೋಡ್ತಾ ಹೋಗುವ. ಯಾವುದು ಹೈಯೆಸ್ಟ್ ಡಿಗ್ರಿ ಇರುವಂತದ್ದು? ಇಲ್ಲಿ 2ರ, ಇಲ್ಲಿ ನೋಡಿ 2 ಇಲ್ಲಿ 2 ಟೈಮ್ಸ್ ಉಂಟು ಇಲ್ಲಿ. ಅವಾಗ ಇದೇನಾಯ್ತು? 2 ಸ್ಕ್ವೇರ್. ಅವಾಗ ಇದೇ ಕೆಳಗಡೆ ಬರ್ಕೊಂಡಾಗ ಏನಾಯ್ತು? 2 ಸ್ಕ್ವೇರ್ ಗುಣಿಸು 3 ಗುಣಿಸು 5. ಅವಾಗ ಇವುಗಳ ಲಾಸ ಇಸ್ ಈಕ್ವಲ್ ಟು 2ರ ಸ್ಕ್ವೇರ್ ಗುಣಿಸು 3 ಗುಣಿಸು 5 ಹೇಳುವಂಥದ್ದಾಯ್ತು. ಅವಾಗ ಎಷ್ಟಾಯ್ತು? ಲಾಸ ಇಸ್ ಈಕ್ವಲ್ ಟು 2 4 ಗುಣಿಸು 3 ಗುಣಿಸು 5 ಇಸ್ ಈಕ್ವಲ್ ಟು 4 3 12 ಗುಣಿಸು 5 ಇಸ್ ಈಕ್ವಲ್ ಟು 60 ಇಸ್ ಈಕ್ವಲ್ ಟು ನಿಮಗೆ ಕೊನೆಗೆ 60 ಉತ್ತರ ಬಂತು. ಆವಾಗ ಅವುಗಳನ್ನು ತಾಳೆ ನೋಡುವ ವಿಧಾನ ಹೇಗೆ? ಲಾಸ ಇಸ್ ಈಕ್ವಲ್ ಲಾಸ ಇಂಟು ಸ ಇಸ್ ಈಕ್ವಲ್ ಟು ಎ ಇಂಟು ಬಿ. ಹಾಗಾದ್ರೆ ಎ ಎಷ್ಟು? ಎ ಇಸ್ ಈಕ್ವಲ್ ಟು 30, ಬಿ ಇಸ್ ಈಕ್ವಲ್ ಟು 60. ಇಲ್ಲಿ ಮಾಡುವಾಗ ಲಾಸ ಎಷ್ಟು ಬಂದಿದೆ? ನಮಗೆ 30 ಲಾಸ ಬಂದಿದೆ. ಮಾಸ ಎಷ್ಟು ಬಂದಿದೆ? 60 ಬಂದಿದೆ. ಇಸ್ ಈಕ್ವಲ್ ಟು ಎ ಎಷ್ಟು? 30 ಗುಣಿಸು ಬಿ ಎಷ್ಟು? 60. ಟೋಟಲ್ ಗುಣಿಸಿ ನಮಗೆ ಸಿಗುವಾಗ ಇಲ್ಲಿ ನೋಡಿ 6 3 18 0 180 2 0 1800 6 3 18 1800. ಹಾಗಾಗಿ ಇವುಗಳನ್ನು ನಾವು ತಾಳೆ ನೋಡುವಾಗ ಲಾಸ ಮತ್ತು ಮಾಸ ಅವಿಭಾಜ್ಯ ಅಪವರ್ತ ವಿಧಾನದಿಂದ ಕಂಡುಹಿಡಿಯುವಾಗ 60 ಮತ್ತು 30ರ ಲಾಸವು ನಮಗೆ ತಾಳೆ ನೋಡುವಾಗ ಸರಿಯಾದ ಉತ್ತರ ಬಂದಿದೆ. ಹಾಗಾಗಿ ನಮ್ಮ ಈ ಲೆಕ್ಕಗಳು ಏನಾಗಿದೆ? ಸರಿಯಾಗಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಒಂದು ನಾವು ಲೆಕ್ಕವನ್ನು ನಾವು ನೋಡ್ತಾ ಹೋಗುವ. ನೆಕ್ಸ್ಟ್ ನಾವು ನೋಡುವುದಾದ್ರೆ 20 ಮತ್ತು 91 ನಾವು ನೋಡುವ. 20 ಮತ್ತು 91. ಹಾಗಾದ್ರೆ ಮೊದಲ ಬಾರಿಗೆ ಲಾಸ ಯಾವುದನ್ನ? 20 ಕಂಡುಹಿಡಿಯುವಿರಿ. 20 ತಗೊಂಡು 20 ಯಾವುದರಿಂದ ಭಾಗ ಆಗ್ತದೆ? 20 2ರಿಂದ ನೋಡುವ. 2 10, 2 1 2 2 0 ಆವಾಗ 10 ಆಯ್ತು. ಪುನಃ 2 5 10 ಪುನಃ ಯಾವುದರಿಂದ? 5 5 1. ಅವುಗಳ ಲಾಸ ಎಷ್ಟು ಬಂತು? 2 ಗುಣಿಸು 2 ಗುಣಿಸು 5. ನೆಕ್ಸ್ಟ್ ನಾವು ನೋಡುವಂತ ಯಾವುದು? 91 ನಾವು ನೋಡುವ. 91 ಯಾವುದರಿಂದೆಲ್ಲ ಭಾಗ ಆಗ್ತದೆ? 91 ನಮಗೆ 2ರಿಂದ ಆಗುವುದಿಲ್ಲ, ಯಾಕೆಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಆದ ಕಾರಣ ಇದು 2ರಿಂದ ಆಗುವ. ನೆಕ್ಸ್ಟ್ ನಾವು ನೋಡುವಂಥದ್ದು 7ರಿಂದ ಇದು ಭಾಗ ಆಗ್ತದೆ. 7 ಎಷ್ಟೇ? 7 13 91. ನೆಕ್ಸ್ಟ್ ಯಾವುದು? ಪುನಃ ಇದು ನೆಕ್ಸ್ಟ್ ಪುನಃ 13ರಿಂದ ಆಗ್ತದೆ. 13 1 13 ಆದ ಕಾರಣ ಇವುಗಳದೆಷ್ಟು? 7 ಗುಣಿಸು 13 ಆಗಿರ್ತದೆ. ಹಾಗೆ ಒಂದೊಂದೇ ನೆಕ್ಸ್ಟ್ ಸ್ಟೆಪ್ ನಾವು ನೋಡ್ತಾ ಹೋದಾಗ ಈಗ ನಮಗೆ ಮೊದಲ ಬಾರಿಗೆ ಯಾವುದನ್ನ ಲಾಸ ಕಂಡು ಹಿಡಿದಾಯ್ತು. ಹಾಗಾದ್ರೆ ಇವುಗಳ ಸ್ಟೆಪ್ 20 ಇಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 5 ಆಗಿರ್ತದೆ. ನೆಕ್ಸ್ಟ್ 91 ತಗೊಳ್ಳುವ. 91 ಇಸ್ ಈಕ್ವಲ್ ಟು 7 ಗುಣಿಸು 13 ಅಂತ ಆಗ್ತದೆ ನಿಮಗೆ. ಹಾಗಾದ್ರೆ ಇಲ್ಲಿ ನಾವು ಒಂದೇ ತರ ಆಗಿರುವಂತಹ ಸಂಖ್ಯೆಗಳು ಯಾವುದುಂಟು? 20ರದ್ದು ಲಾಸ ಎಷ್ಟು? 2 ಗುಣಿಸು 2 ಗುಣಿಸು 5. ನೆಕ್ಸ್ಟ್ 91ರದ್ದು 7 ಗುಣಿಸು 13 ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ನಾವು LCM ಎಷ್ಟು, HCF ಎಷ್ಟು ಅಂತ ನಾವು ನೋಡ್ತಾ ಹೋಗುವ.
ಹೆಚ್ ಸಿ ಎಫ್ ಒಂದೇ ಸಮಾನವಾದ ಸಂಖ್ಯೆ ಇಲ್ಲ, ಹಾಗಾಗಿ ಹೆಚ್ ಸಿ ಎಫ್ ಎಷ್ಟು? 1 ಆಗಿರ್ತದೆ. ಹೆಚ್ ಸಿ ಎಫ್ ಎಷ್ಟು? 1 ಆಗಿರ್ತದೆ. ಎಲ್ ಸಿ ಎಂ ಎಷ್ಟು? ಎಲ್ ಸಿ ಎಂ ಅಥವಾ ಇದು ಕನ್ನಡದಲ್ಲಿ ಹೇಳುದಾದ್ರೆ ನಾವು ಇದನ್ನ ಲಾಸ ಅಂತ ಹೇಳ್ಬೋದು. ಇವುಗಳನ್ನ ಯಾವುದು? ಮಾಸ ಅಂತ ಹೇಳ್ಬೋದು ನಾವು. ಒಂದ್ ನಿಮಿಷ. ಮಾಸ ಆ ಇಸ್ ಈಕ್ವಲ್ ಟು 1, ಇಲ್ಲಿ 1 ಇದೆ. ಹಾಗೂ ಲಾಸ ಆ ಇಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 5 ಗುಣಿಸು 7 ಗುಣಿಸು 13 ಆಗಿರ್ತದೆ. ಹಾಗಾದ್ರೆ ಲಾಸವನ್ನು ನಾವು ನೋಡ್ತಾ ಹೋದಾಗ 2 4 ಗುಣಿಸು 5 ಗುಣಿಸು 7 ಗುಣಿಸು 13 ಹೇಳುವಂಥದ್ದಾಗ್ತದೆ. ಆವಾಗ 5 ಎಷ್ಟು ಬಂತು? 5 4 20 ಗುಣಿಸು 7 ಗುಣಿಸು 13. ಅವಾಗ 20 7 7 14 148 13 ಆಗಿರ್ತದೆ. ಈಗ ಗುಣಿಸಿ ನೋಡ್ತಾ ಹೋದಾಗ 3 0ಗೆ 0 ಆಯ್ತು. 3 4 12 12 ಕೈಯಲ್ಲಿ 1 ಉಳಿತು. 3 1 3 1 4 ತೆಳುವಂಥದ್ದು ಉತ್ತರ ಬರ್ತದೆ. 420. ನೋಡ್ತಾ ಹೋಗ 3 0ಗೆ 0 3 4 12 ಕೈಯಲ್ಲಿ 1 3 1 3 4 ಬಂತು. ನೆಕ್ಸ್ಟ್ 1 ಗುಣಿಸಿ ನೋಡುವ. 1 1 0ಗೆ 0 1 4 4 1 1 1 ಅಂತ ಹೇಳಿ ಬರ್ತದೆ. ಇವುಗಳನ್ನು ನೋಡ್ತಾ 0 2 4 2 8 1 1860 ಬಂತು. ಹಾಗಾದ್ರೆ ಇವುಗಳನ್ನು ನಾವು ಟ್ಯಾಲಿ ಮಾಡಿ ಅವನ್ನು ಸರಿದೂಗಿಸಿ ನಾವು ನೋಡ್ತಾ ಹೋದಾಗ ಲಾಸ ಆ ಗುಣಿಸು ಮಾಸ ಆ ಇಸ್ ಈಕ್ವಲ್ ಟು ಎ ಗುಣಿಸು ಬಿ ಹೇಳುವಂಥದ್ದು ಉತ್ತರ ನಿಮಗೆ ಸಿಗ್ತದೆ. ಲಾಸ ಎಷ್ಟು ಬಂತು? ಲಾಸ 1820 ಗುಣಿಸು ಮಾಸ 1 ಇಸ್ ಈಕ್ವಲ್ ಟು 20 ಗುಣಿಸು 91. 1820 ಇಸ್ ಈಕ್ವಲ್ ಟು 20 ಗುಣಿಸು 91. 20 ಗುಣಿಸು 91 91 ನಿಮಗೆ ಸುಲಭದಲ್ಲಿ ನೋಡುವ. 1 0ಗೆ 0 ಆಯ್ತು. 1 2 2 9 0ಗೆ 0 9 2 18 ಆಯ್ತು. ಅವಾಗ ಮಾಡ್ತಾ ಹೋಗ 0 2 8 1 ಉತ್ತರ 1820. 1820 ಅಂತ ಹೇಳುವಂಥದ್ದು. ಆದ ಕಾರಣ ಏನಾಯ್ತು? ಲಾಸ ಆ ಎರಡು ಸಂಖ್ಯೆಗಳ ಲಾಸ ಆ ಮತ್ತು ಮಾಸ ಆ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಎರಡು ಸಂಖ್ಯೆಗಳ ಲಾಸ ಮತ್ತು ಮಾಸ ಈಸ್ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ. ಯಾವುದು? ಎ ಅಂದ್ರೆ 20, ಬಿ ಅಂದ್ರೆ 91. ಆದ ಕಾರಣ ಇವುಗಳ ಸಂಖ್ಯೆಗಳು ಟ್ಯಾಲಿ ಮಾಡಿ ನಾವು ನೋಡ್ತಾ ಹೋದಾಗ 2 ಸಮವಾಗಿದೆ. ಆದ ಕಾರಣ ಈ ಲೆಕ್ಕ ಏನಾಗಿದೆ? ಸರಿಯಾಗಿದೆ ಅಂತ ಹೇಳುವಂಥದ್ದು ನಾವು ಹೇಳ್ಬೋದು. ಹಾಗಾದ್ರೆ ಇನ್ನೊಂದು ಲೆಕ್ಕವನ್ನು ನಾವು ನೋಡುವ. ಇನ್ನೊಂದು ಲೆಕ್ಕ ಯಾವ ಸಂಖ್ಯೆಗಳನ್ನು ಕೊಟ್ಟಾಗ 510 ಮತ್ತು 92 ನಾವು ನೋಡುವ. 510 ಮತ್ತು 92. ಎರಡು ಸಂಖ್ಯೆಗಳು ಯಾವುದು ಹೇಳಿರುವಂಥದ್ದು? 510 ಮತ್ತು 92. 510, 92. ಈ ಸಂಖ್ಯೆಗಳ ಮೊದಲ ಬಾರಿಗೆ ಫಸ್ಟ್ ಒಂದು ಲೆಕ್ಕ ನಂಬರ್ 1 ಅಂತ ಕೊಟ್ಟಾಗ 510ರ ಲಾಸವನ್ನು ನಾವು ನೋಡ್ತಾ ಹೋಗುವ. 510 ಇಸ್ ಈಕ್ವಲ್ ಟು ಯಾವ ಸಂಖ್ಯೆಯಿಂದ? 0 ಇರುವ ಕಾರಣ ಇದು 2ರಿಂದ ಭಾಗ ಆಗ್ತದೆ. ಏಕೆಂದ್ರೆ ಇವುಗಳನ್ನು ಸಮ ಸಂಖ್ಯೆಯಿಂದ ನಾವು ಭಾಗ ಮಾಡಬಹುದು.
ಎರಡರಿಂದ ನೋಡುವ. ಎರಡು ಎಷ್ಟೇ 5 ಬರ್ತದೆ? ಎರಡು ಎರಡ್ಲಿ 4, 1 ಉಳಿಯಿತು, 11 ಆಯಿತು. 11 ಆದಾಗ ಪುನಃ 5ರಿಂದ ಭಾಗಿಸಿ ಹೋಗುವುದು, 10 ಆಯಿತು. ಪುನಃ 1 ಉಳಿಯಿತು ಅಂದ್ರೆ 10 ಆಯಿತು. 2 5ಲಿ 10 ಅಂದ್ರೆ 2 255ಲಿ 510 ಬರ್ತದೆ. ನೆಕ್ಸ್ಟ್ ಯಾವುದರಿಂದ? 2ರಿಂದ ಆಗುದಿಲ್ಲ. 2ರಿಂದ ಇದು ಯಾಕೆ ಆಗುದಿಲ್ಲ ಅಂದ್ರೆ ಇದು ಭಾಗಿಸಿ ಹೋಗುದಿಲ್ಲ. 5 ಬಂದ ಕಾರಣ 2ರಿಂದ ಇದು ಆಗುವುದಿಲ್ಲ. ಹಾಗಾಗಿ ನಾವು ಯಾವ ಸಂಖ್ಯೆಯನ್ನ ಇದನ್ನ ತಕೊಳ್ಬಹುದು? ನಾವು ತಕೊಂಡಾಗ 5ರಿಂದ ನಾವು ತಕೊಳ್ಬಹುದು. 5 ಅಂತ ತಕೊಳ್ಳುವ. 5 ಎಷ್ಟಲಿ 25? 5 5ಲಿ 25. 5 ಎಷ್ಟಲಿ? 5 1ಲಿ ಅಂತ ತಕೊಳ್ಬಹುದು. ನೆಕ್ಸ್ಟ್ 51 ಬಂತು. 51 ಯಾವ ಸಂಖ್ಯೆಯಿಂದ? 5ರಿಂದ ಹೋಗುದಿಲ್ಲ, 3ರಿಂದ ನಾವು ತಗೊಳ್ಳುವ. ಯಾವುದರಿಂದ? 3ರಿಂದ ತಗೊಳ್ಳುವುದು. 3 ಎಷ್ಟಲಿ 51 ಆಗ್ತದೆ? 3 17ಲಿ 51. ಹಾಗಾದ್ರೆ 3 17ಲಿ 51 ಆಯ್ತು. ಹಾಗೆ ಉಳಿದದ್ದು ಯಾವುದು? 17 ನಮಗೆ ಎಷ್ಟು ಉಳಿತು? 17. 17 ಯಾವುದರಿಂದ ಭಾಗಿಸಿ ಹೋಗ್ತದೆ? 17 17ಲಿ 17 1ಲಿ 17 ಆಯ್ತು. ಆಗ ಇವುಗಳ ಲಾಸ ಎಷ್ಟು ಬಂತು ನಮಗೆ? 2 ಗುಣಿಸು 5 ಗುಣಿಸು 3 ಗುಣಿಸು 17. 17 ಹೇಳುವಂತ ಸಂಖ್ಯೆ ಆಯ್ತು. ನಮಗೆ ಎಷ್ಟಾಯ್ತು? 2 ಗುಣಿಸು 5 ಗುಣಿಸು 3 ಗುಣಿಸು 17. ಅಂದ್ರೆ 2 ಅಂದ್ರೆ ಇಲ್ಲಿ ಉಂಟು, 5 ಇಲ್ಲಿ ಉಂಟು, 3 ಇಲ್ಲಿ ಉಂಟು, 17 ಇಲ್ಲಿ ಉಂಟು. ಆವಾಗ ಇಷ್ಟು ನಮಗೆ ಸಿಕ್ಕಿರುವಂತ ಸಂಖ್ಯೆ. ಹಾಗಾದ್ರೆ 510 ಇಸ್ ಈಕ್ವಲ್ ಟು 2 ಗುಣಿಸು 5 ಗುಣಿಸು 3 ಗುಣಿಸು 17 ಹೇಳುವಂತ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಉಳಿದ ಸಂಖ್ಯೆ ಯಾವುದು ನಮಗೆ? 92. 92 ಇಸ್ ಈಕ್ವಲ್ ಟು ಎಷ್ಟರಿಂದ? 2ರಿಂದ ಭಾಗ ಆಗ್ಬಹುದು. 2 ಎಷ್ಟಲಿ 92 ಅಂತ ಬಂದಾಗ 2 9 ನೋಡು. ಹಾಗಾದ್ರೆ 2 4ಲಿ 8 ಆಯ್ತು. ಉಳಿದದು ಇಲ್ಲಿ 1 ಉಳಿತಾಗ 12 ಆಯ್ತು. ಆವಾಗ ಎಷ್ಟಾಯ್ತು? 2 6ಲಿ 12 ಆಯ್ತು. ಇಲ್ಲಿ ಇದನ್ನ ರಿಮೂವ್ ಮಾಡಿಕೊಳ್ಳುವ. ಪುನಃ 2ರಿಂದ 2 2ಲಿ 4. ಆವಾಗ ಪುನಃ ಎಷ್ಟು ಉಳಿತು? 6 ಉಳಿತು. 2 3ಲಿ 6 ಆಯ್ತು. ಆಗ 23 ಬಂತು. 23 ಯಾವುದೇ ಸಂಖ್ಯೆಯಿಂದ ಇದು ಭಾಗಿಸಿ ಹೋಗುದಿಲ್ಲ, ಯಾಕಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಹಾಗಾದ್ರೆ ಈ 23ಅನ್ನು ನಾವು ಏನು ಮಾಡಬಹುದು? 23ರಿಂದ ಮಾತ್ರ ಭಾಗಿಸಬಹುದು. ಹಾಗಾದ್ರೆ 23 ಯಾವುದರಿಂದ ಹೋಗ್ತದೆ? 23 1ಲಿ 23. ಹಾಗಾದ್ರೆ ಇವುಗಳ ಲಾಸ ಎಷ್ಟು? 2 ಗುಣಿಸು 2 ಗುಣಿಸು 23 ಹೇಳುವಂತ ಸಂಖ್ಯೆ ನಿಮಗೆ ಸಿಗ್ತದೆ. ಹಾಗೆ ಇಲ್ಲಿ ನಾವು ಬರ್ಕೊಳ್ಳೋಣ. 92 ಇಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 23 ಹೇಳುವಂಥದ್ದು ಬರ್ತದೆ. ಹಾಗಾದ್ರೆ ಇಲ್ಲಿ ಲಾಸ ಮತ್ತು ಮಾಸವನ್ನು ಕಂಡುಹಿಡಿಯುವ ನಾವು ಇದನ್ನು ಸ್ವಲ್ಪ ಬದಲಾವಣೆ ಮಾಡಿ ಬರ್ಕೊಳ್ಬೇಕು. 2ರ ಸ್ಕ್ವೇರ್ 2ರ ಘಾತ 2 ಗುಣಿಸು 23 ಅಂತ ಬರಿಬೇಕು. 2ರ ಘಾತ 2 ಗುಣಿಸು 23 ಅಂತ ಬರಿಬಹುದು. ಹಾಗಾದ್ರೆ ಇವುಗಳ ಮಾಸವನ್ನು ನಾವು ನೋಡುವ. ಮೊದಲನೇ ಬಾರಿಗೆ ಯಾವುದನ್ನ? ಮಾಸ ಇಸ್ ಈಕ್ವಲ್ ಟು ಎಷ್ಟು ಬಂತು ಮಾಸ? ಒಂದೇ ಕ್ರಮ ಸಂಖ್ಯೆದು. ಮತ್ತು ಯಾವ ಈ ಎರಡು ಸಂಖ್ಯೆಗಳ ಘಾತ ಸಂಖ್ಯೆ ಕಡಿಮೆ ಇದ್ದದ್ದು. ಇಲ್ಲಿ ಘಾತ ಸಂಖ್ಯೆ ಎಷ್ಟುಂಟು? 1 ಉಂಟು. ಇಲ್ಲಿ ಘಾತ ಸಂಖ್ಯೆ ಎಷ್ಟುಂಟು? 2 ಉಂಟು. ಹಾಗಾದ್ರೆ ಘಾತ ಸಂಖ್ಯೆ ಒಂದಿದ್ದದ್ದು ಯಾವುದು? 2. ಇನ್ಯಾವುದು ಸಮವಾಗಿ? ಯಾವುದೇ ಸಂಖ್ಯೆಗಳು ಇನ್ನು ಸಮವಾಗಿಲ್ಲ. ಆದ ಕಾರಣ ಇವುಗಳೆಲ್ಲ ಮಾಸ ಇಸ್ ಈಕ್ವಲ್ ಟು 2 ಅಂತ ಆಯ್ತು. ಹಾಗಾದ್ರೆ ಲಾಸ ಇಸ್ ಈಕ್ವಲ್ ಟು ಘಾತ ಸಂಖ್ಯೆ ಯಾವುದು? ಇಲ್ಲಿ ಘಾತ ಸಂಖ್ಯೆ ಯಾವುದು ಜಾಸ್ತಿ ಉಂಟು? 2. 2ರ ಸ್ಕ್ವೇರ್ ಅಂತ ಉಂಟು. 2ರ ಸ್ಕ್ವೇರ್ ಗುಣಿಸು ಇದು ಉಳಿದ ಸಂಖ್ಯೆಗಳು ಯಾವ್ದು ಉಳಿತು ನಮಗೆ? 5 ಉಳಿತು, 3 ಉಳಿತು, 17 ಉಳಿಯಿತು, 23 ಉಳಿತು. ಅವಾಗ ಬರೆಯುವಂಥದ್ದು ಯಾವುದು? 5 ಗುಣಿಸು 3 ಗುಣಿಸು 17 ಗುಣಿ 17 ಗುಣಿಸು 23 ಹೇಳುವಂತ ಸಂಖ್ಯೆಗಳು ನಿಮಗೆ ಸಿಗ್ತದೆ. ಇವುಗಳನ್ನು ನಾವು ಗುಣಿಸ್ತಾ ಹೋದಾಗ
ಇಸ್ ಈಕ್ವಲ್ ಟು ಎರಡೆರಡ್ಲಿ ನಾಲ್ಕು ಗುಣಿಸು 5, 5 ಮೂರ್ಲಿ 15, 15 ಗುಣಿಸು 17 ಗುಣಿಸು 23 ತಿಳುವಂತ ಉತ್ತರ ನಿಮಗೆ ಸಿಗ್ತದೆ. ಇಸ್ ಈಕ್ವಲ್ ಟು 15 4 60 ಆಗ್ತದೆ, ಗುಣಿಸು 17 ಗುಣಿಸು 23 ಕೊನೆಯ ಉತ್ತರ. ಇವನ್ನೆಲ್ಲವನ್ನ ಗುಣಿಸಿ ಆದಾಗ ನಿಮಗೆ ಸಿಕ್ಕುವ ಉತ್ತರ 23,460 ತಿಳುವಂತ ಉತ್ತರ ನಿಮಗೆ ಸಿಗ್ತದೆ. 23,460 ಉತ್ತರ ಸಿಕ್ಕಿ ನಿಮ್ಗೆ ಲಾಸ ಮತ್ತು ಮಸಗಳು ಇಷ್ಟು ಸಿಕ್ಕಿದೆ. ಹಾಗಾದ್ರೆ ಇವುಗಳನ್ನು ನಾವು ಏನ್ ಮಾಡುವಂತ ತಾಳೆ ನೋಡ್ಬೇಕು, ಯಾವುದು ಸರಿ ಉಂಟಾ, ಈಗ ಮಾಡಿರುವಂತ ಲೆಕ್ಕಗಳೆಲ್ಲ ನಮಗೆ ಸರಿ ಉಂಟಾ ಅಂತ ಹೇಳುವಂತ ನಾವು ನೋಡುವ. ಮಾಸ ಆ ಇಂಟು ಲಾಸ ಆ ಇಸ್ ಈಕ್ವಲ್ ಟು ಎ ಗುಣಿಸು ಬಿ, ಎ ಗುಣಿಸು ಬಿ ಆಗಿದೆ. ಮಾಸ ಎಷ್ಟುಂಟು ಇಲ್ಲಿ ಕೊಟ್ಟಿದ್ದಾರೆ. ಮಾಸ ಆ ಇಸ್ ಈಕ್ವಲ್ ಟು 2 ಗುಣಿಸು ಲಾಸ ಎಷ್ಟು 23,460 ಇಸ್ ಈಕ್ವಲ್ ಟು 510 ಗುಣಿಸು 92 ಅಂತ ಉತ್ತರ ಸಿಗ್ತದೆ. ಆಗ 23,460 ನಮಗೆ ಗುಣಿಸಿ ನೋಡುವಾಗ ಎಷ್ಟು ಸಿಗ್ತದೆ ಅಂತ ನಾವು ನೋಡ್ಬೇಕು. 23,460 ಗುಣಿಸು 2 ಇಸ್ ಈಕ್ವಲ್ ಟು ಅಂತ ನೋಡ್ತಾ ಹೋಗ. 2 0ಗೆ 0, 2 0ಗೆ 0 ಆಯ್ತು. 2 6 2 12 ಕೈಯಲ್ಲಿ 1 ಉಳಿಯಿತು ನೋಡಿ, ಇಲ್ಲಿ 1 ಉಳಿತದೆ. 4 2 8 9 ಆಯ್ತು. ನೆಕ್ಸ್ಟ್ 2 3 6 ಆಯ್ತು. ನೆಕ್ಸ್ಟ್ ಮತ್ತೆ 2 2 4 46,960 ಸಿಗ್ತದೆ. ನೆಕ್ಸ್ಟ್ ಇದನ್ನ ಟ್ಯಾಲಿ ಮಾಡುವ. 510 ಗುಣಿಸು 92 ಇಲ್ಲಿ ಕೆಳಗಡೆ ಮಾಡಿ ನೋಡುವ. 510 ಗುಣಿಸು 92, 2 0ಗೆ 0, ನೆಕ್ಸ್ಟ್ 2 1 2, ನೆಕ್ಸ್ಟ್ 2 5 10 ಇಷ್ಟು ಉತ್ತರ ಸಿಕ್ಕಿತು. ಇನ್ನು ಉಳಿದದ್ದು ನಾವು ನೋಡ್ತಾ ಹೋದಾಗ 9ರಿಂದ ನಾವು ಭಾಗಿಸಿ ನೋಡುವ. 9 0ಗೆ 0, 9 0ಗೆ 0, 9 1 9, ನೆಕ್ಸ್ಟ್ 9 5 45 ಇವುಗಳನ್ನು ನಾವು ಟ್ಯಾಲಿ ನೋಡೋ. 0 2 9 6 4 46,960 ತಿಳುವಂತ ಉತ್ತರ 46,960. 46,920 ಉತ್ತರ ನಿಮಗೆ ಸಿಗ್ತದೆ. ಹಾಗಾಗಿ ಈ 510 ಮತ್ತು 92ರ ಲಾಸಗಳು ಮತ್ತು ಅವುಗಳ ಗುಣಲಬ್ಧಗಳು ನಮಗೆ ಏನಾಗಿದೆ, ಸರಿಯಾಗಿ ಸಿಕ್ಕಿದೆ. ಇಲ್ಲಿ ನಾವು ಟ್ಯಾಲಿ ಮಾಡಬಹುದು ನೋಡಿ. ಮಾಸ 2, ಲಾಸ 23,460 ಹಾಗೂ ಎ ತಿಳುವಂತದ್ದು 510,
ಬಿ ತೇಳುವಂಥದ್ದು ಯಾವುದಾಗಿರ್ತದೆ, ನಮಗೆ ಬಿ ತೇಳುವಂಥದ್ದು ಯಾವುದು 92. ಇವುಗಳನ್ನೆಲ್ಲವನ್ನು ಗುಣಿಸಿ ಆಗುವಾಗ ನಮಗೆ ಸಿಕ್ಕುವ ಉತ್ತರ 46,920 ತೇಳುವಂಥದ್ದು. ಎರಡು ಬದಿಗಳು, ಬಲ ಬದಿಗಳು ಹಾಗೂ ಎಡ ಬದಿಗಳು ಹಾಗೆ ಸಿಗುವ ಕಾರಣ ಈ ಲೆಕ್ಕ ನಮಗೆ ಏನಾಗಿದೆ, ಸರಿ ಉತ್ತರ ಆಗಿದೆ. ಇನ್ನೊಂದು ಕೊನೆಯ ಒಂದು ಲೆಕ್ಕವನ್ನು ನಾವು ನೋಡ್ತಾ ಹೋಗುವ. ಕೊನೆಯ ಒಂದು ಲೆಕ್ಕ ಬರುವಂತ ಲೆಕ್ಕ 12, 15, 21. ಮೊದಲನೇಗೆ 12ರ ಲಾಸವನ್ನು ನಾವು ನೋಡುವ. 12 2ರಿಂದ ಭಾಗ ಆಗುತ್ತೆ, 2 6 12. ನೆಕ್ಸ್ಟ್ ಪುನಃ 2ರಿಂದ ನೋಡುವಂತ, 2 3 6, ಮತ್ತೆ 2ರಿಂದ ಭಾಗ ಆಗುವ ಕಾರಣ ಇದನ್ನ 3ರಿಂದ ನಾವು ನೋಡ್ಬೋದು. 3 1 3 ಇಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 3. ಆಗ 12 ಈಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 3. ಹಾಗಾಗಿ ಇದನ್ನ ನಾವು ಏನು ಬರ್ಕೊಳ್ಬಹುದು, 2ರ ಘಾತ 2 ಗುಣಿಸು 3 ಅಂತ ಹೇಳಿ ಬರ್ಕೊಳ್ಬೇಕು. ನೆಕ್ಸ್ಟ್ ಬರುವಂತ ಸಂಖ್ಯೆ ಯಾವುದು, 15 ಆಗಿರ್ತದೆ. 15ರ ಲಾಸವನ್ನು ನಾವು ನೋಡುವ. ಇಲ್ಲಿ 15 ಇಸ್ ಈಕ್ವಲ್ ಎಷ್ಟರಿಂದ, 2ರಿಂದ ಇದು ಭಾಗ ಆಗುದಿಲ್ಲ, ಏಕೆಂದ್ರೆ ಇದು ಬೆಸ ಸಂಖ್ಯೆ ಆದ ಕಾರಣ ಇದು 2ರಿಂದ ಭಾಗ ಆಗುವುದಿಲ್ಲ. ಹಾಗೆ ನಾವು ಇಲ್ಲಿ 2ರ ಬದಲಿಗೆ ಯಾವುದನ್ನು ತಗೊಳ್ಬೇಕು, 3ಅನ್ನ ತಗೊಳ್ಬೇಕು. 15 2 ಆಗುದಿಲ್ಲ, 3 ತಗೊಳ್ಬೇಕು. 3 5 15. ನೆಕ್ಸ್ಟ್ 3ರಿಂದ ಆಗುದಿಲ್ಲ, 5ರಿಂದ ತಗೊಳ್ಳು, 5 1 5. ಆದ ಕಾರಣ ಇದೆಷ್ಟು, 3 ಗುಣಿಸು 5 ಅಂತ ಹೇಳಿ ಆಗ್ತದೆ. ಇಲ್ಲಿ ನಾವು ಬರ್ಕೊಳ್ಳುವ 3 ಗುಣಿಸು 5. ನೆಕ್ಸ್ಟ್ 21 ಆಯ್ತು. 21ಅನ್ನು ನಾವು 2ರಿಂದ ಇದಕ್ಕೆ ಭಾಗಿಸಿ ಹೋಗುದಿಲ್ಲ, ಇದು ಬೆಸ ಸಂಖ್ಯೆ ಆದ ಕಾರಣ ಇದು 2ರಿಂದ ಇದು ಭಾಗಿಸಿ ಹೋಗುದಿಲ್ಲ. ನಾವು ಯಾವ ಸಂಖ್ಯೆಯನ್ನು ತಕೊಳ್ಬಹುದು, 3ರಿಂದ ಇದನ್ನ ತಕೊಳ್ಬಹುದು. ಯಾವುದರಿಂದ, 3ರಿಂದ ತಕೊಳ್ಬಹುದು. 21 ನಾವು ತಕೊಳ್ಳುವಂತ 3ರಿಂದ ತಕೊಳ್ಳುವ. 3 7 21. ಯಾವುದರಿಂದ, 3 7 21. ನೆಕ್ಸ್ಟ್ ಮತ್ತೆ ಯಾವುದರಿಂದ, 3ರಿಂದ ಇದು ಭಾಗಿಸಿ ಹೋಗದ ಕಾರಣ ಇದನ್ನು ನಾವು ಯಾವುದರಿಂದ, 7ರಿಂದ ತಕೊಳ್ಬಹುದು. ಏಕೆಂದ್ರೆ 7 ತಿಳುವಂತ ಒಂದು ಅವಿಭಾಜ್ಯ ಸಂಖ್ಯೆ ಆದ ಕಾರಣ ಇದನ್ನು ನಾವು 7ರಿಂದ ಭಾಗ ಮಾಡುವ. 7 ಎಷ್ಟು, 7 7 1 7 ಇಸ್ ಈಕ್ವಲ್ ಟು 3 ಗುಣಿಸು 7. ಇಲ್ಲಿ ತಗೊಳ್ಳುವ, ಇಲ್ಲಿ ಎಷ್ಟು ಬಂತು, 3 ಗುಣಿಸು 7 ಅಂತ ಬಂತು. ಇವಾಗ ನಾವು ನೋಡ್ತಾ ಹೋಗುವ ಯಾವುದನ್ನ, ಲಾಸವನ್ನು ಮತ್ತು ಮಾಸವನ್ನು ನಾವು ನೋಡ್ತಾ ಹೋಗುವ. ಹಾಗಾದ್ರೆ ಮಾಸ ಮತ್ತು ಲಾಸಗಳು ಎಷ್ಟು ತಿಳುವಂತದ್ದು ನಾವು ನೋಡುವ. ಮೊದಲನೇ ಬಗ್ಗೆ ಮಾಸವನ್ನು ನೋಡುವ. ಮಾಸ ಇಸ್ ಈಕ್ವಲ್ ಟು, ಮಾಸ ಎಷ್ಟು ಬಂತು, ಒಂದೇ ಸಮನಾದ ಸಂಖ್ಯೆಗಳು 3ರಲ್ಲಿರುವಂತದ್ದು. 3 ಇಲ್ಲಿ 3 ಇಲ್ಲಿ 3. 2 ಆಗುದಿಲ್ಲ, ಏಕೆಂದ್ರೆ 2 ಇಲ್ಲಿ ಮಾತ್ರ ಇರುವಂತಹ ಕಾರಣ ಯಾವುದು, ಲಾಸ 3 3. ನೆಕ್ಸ್ಟ್ ಯಾವುದು, ಇಲ್ಲಿರುವಂತ 3. ಲಾಸ ಎಷ್ಟು, 3 ತಿಳುವಂತದ್ದು ನಮಗೆ ಲಾಸ ಆಗಿ ಸಿಗ್ತದೆ. ಹಾಗಾದ್ರೆ ಮಾಸ ತಿಳುವಂತದ್ದು 3 ಸಿಗ್ತದೆ. ಹಾಗಾದ್ರೆ ಲಾಸ ಈಸ್ ಈಕ್ವಲ್ ಟು ಸಂಖ್ಯೆಗಳು ಯಾವುದು, ಇಲ್ಲಿ ಉಳಿದ ಸಂಖ್ಯೆಗಳು, ಇಲ್ಲಿ 3 ಉಳಿಯಿತು, ಇಲ್ಲಿ 3 ಉಳಿಯಿತು. ಆಗ ಇದೆಷ್ಟು, 3 ಗುಣಿಸು. ನೆಕ್ಸ್ಟ್ ಉಳಿದದ್ದು ಯಾವುದು, ಇಲ್ಲಿ ಸಂಖ್ಯೆಗಳು
ಎರಡರ ಸ್ಕ್ವೇರ್, ಎರಡರ ಸ್ಕ್ವೇರ್ ಇಲ್ಲಿ ಉಳಿದಂಥದ್ದು ಎರಡರ ಸ್ಕ್ವೇರ್ ಗುಣಿ, ನೆಕ್ಸ್ಟ್ ಗುಣಿಸು ಉಳಿದದ್ದು ಯಾವುದು 5 ಹಾಗೂ 7 ಉಳಿಯಿತು. ಇದನ್ನು ಇಲ್ಲಿ ಬರೆಯುವ 5 ಗುಣಿಸು 7 ಅಂತ ಹೇಳುವಂಥದ್ದಾಯ್ತು. ಹಾಗಾಗಿ ಅವುಗಳ ಲಾಸ ಈಸ್ ಈಕ್ವಲ್ ಟು 3 ಗುಣಿಸು 2 2 4 ಆಯ್ತು, ಗುಣಿಸು 5 ಗುಣಿಸು 7 ಆಯ್ತು, ಇಸ್ ಈಕ್ವಲ್ ಟು 4 3 12 ಗುಣಿಸು 5 ಗುಣಿಸು 7 ತಿಳುವಂತ ಉತ್ತರ ನಿಮಗೆ ಸಿಗ್ತದೆ. ಇವುಗಳನ್ನು ನಾವು ಗುಣಿಸಿ ನೋಡಿದಾಗ ನಮಗೆ ಬರುವ ಉತ್ತರ ಏನಾಗಿರ್ಬೋದು? 12 5 60 ಗುಣಿಸು 7 ಆಗ್ತದೆ. ಆಗ 7 6 42 420 ಉತ್ತರ ನಮಗೆ ಸಿಗ್ತದೆ. ಹಾಗೆ ಲಾಸ ತಿಳುವಂತ ಎಷ್ಟು? 420 ನಮಗೆ ಸಿಗ್ತದೆ. ಹಾಗಾದ್ರೆ ಇವುಗಳ ಲಾಸ ಮತ್ತು ಮಾಸಗಳನ್ನ ನಾವು ಏನು ಮಾಡುವ? ತಾಳೆ ನೋಡುವ ಯಾವ ಉತ್ತರಗಳು ಸರಿಯಾಗಿ ಬರ್ತದ. ಲಾಸ ಇಂಟು ಮಾಸ ಈಸ್ ಈಕ್ವಲ್ ಟು ಎ ಇಂಟು ಬಿ ಬರ್ತದ ತಿಳುವಂತ ನಾವು ನೋಡ್ತಾ ಹೋಗುವ. ಲಾಸ ಇಂಟು ಮಾಸ ಇಸ್ ಈಕ್ವಲ್ ಟು ಎ ಇಂಟು ಬಿ, ಎ ಇಂಟು ಬಿ ಬರ್ತದ ಅಂತ ನಾವು ಚೆಕ್ ಮಾಡಬೇಕು. ಲಾಸ ಎಷ್ಟು ಬಂತು? 420 ಇಂಟು ಮಾಸ ಅಂತ ಹೇಳುವಂಥದ್ದು, ಮಾಸ ಅಂತ ಹೇಳುವಂತ ಎಷ್ಟು ಬಂದಿದೆ? ನಮಗೆ 3 ಉತ್ತರ ಬಂದಿದೆ. ಹಾಗಾದ್ರೆ ಎ ಎಷ್ಟು ಬಂತು? 12 ಗುಣಿಸು 15 ಗುಣಿಸು 21, 12 ಗುಣಿಸು 15 ಗುಣಿಸು 21, 420 ಗುಣಿಸು 3, 420 ಗುಣಿಸು 3, 3 ಸೊನ್ನೆಗೆ 0 ಉತ್ತರ ಬಂತು. 3 ನೆಕ್ಸ್ಟ್ 3 2 6 ಉತ್ತರ ಬಂತು. ನೆಕ್ಸ್ಟ್ 3 4 3 12, 1260 ಉತ್ತರ ಬಂತು. ಇವುಗಳನ್ನು ಗುಣಿಸಿ ನೋಡುವ ನಾವು. 15 ಇಂಟು 12 ಇಸ್ ಈಕ್ವಲ್ ಟು 12 5 60, 6 ಕೈಯಲ್ಲಿ ಉಂಟು. 12 1 12, 6 ಅಂದ್ರೆ 18 ಉತ್ತರ ಬಂತು. 18 ಉತ್ತರ ಬಂತು. 18 ಗುಣಿಸು 21 ಮಾಡ್ಬೇಕು ನಾವು. ಅವಾಗ ಎಷ್ಟು ಬಂತು? 180. ಒಂದು ನಿಮಿಷ. ನೂರ 180 ಇಂಟು 21 ನಾವು ನೋಡ್ತಾ ಹೋಗುವ. 1 1 ಸೊನ್ನೆಗೆ 0, 1 8 8, 1 1 1, 180 ಅಂತ ಬರ್ತದೆ. ಅದೇ ಮತ್ತೆ ಯಾವುದರಿಂದ? 2ರಿಂದ ತಗೊಳ್ಳೋಣ. 2 ಸೊನ್ನೆಗೆ 0, ನೆಕ್ಸ್ಟ್ 2 8 16, 6 ಕೈಯಲ್ಲಿ 1, ನೆಕ್ಸ್ಟ್ ಮತ್ತೆ 2 1 2 ಕೈಯಲ್ಲಿ 1 3 ಉತ್ತರ ಬರ್ತದೆ. ಆಗ ಎಷ್ಟು ಬಂತು? 0 8 6 1 7 3. ಇವುಗಳೇನಾಯ್ತು? ಇವುಗಳನ್ನು ನಮಗೆ ಏನು ಅವುಗಳ ತಾಳೆ ನೋಡ್ಲಿಕ್ಕೆ ಆಗುತ್ತೆ. ಏಕೆಂದ್ರೆ ಎ ಇಂಟು ಬಿ ಇಂಟು ಸಿ 3 ಪದಗಳು ಇರುವ ಕಾರಣ ಇವುಗಳ ಗುಣಲಬ್ಧ ಏನು ಬಂತು? 3780 ಬಂದ ಕಾರಣ ಇವುಗಳನ್ನು ತಾಳೆ ನೋಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇವುಗಳ ಲಾಸ ಮತ್ತು ಮಾಸವನ್ನು ಮಾತ್ರ ನಾವು ಕಂಡುಹಿಡಿದು ತಿಳಿಸಬಹುದು. ಇವತ್ತಿನ ತರಗತಿಯಲ್ಲಿ ನಾವು ಯಾವುದನ್ನೆಲ್ಲ ನಾವು ನೋಡಿದ್ದೇವೆ ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ಸಂಖ್ಯೆಗಳ ವಿಧಗಳನ್ನು ನಾವು ನೋಡಿದ್ದೇವೆ. 4 ಸಂಖ್ಯೆಗಳ ವಿಧಗಳು ಯಾವುದಾಗಿ? ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭ ಆಗುತ್ತೆ. 1 2 3 4 ಹೀಗೆ ಪ್ರಾರಂಭ ಆಗುತ್ತದೆ. ಹಾಗೂ ನಂತರ ನೋಡಿರುವಂತದ್ದು ಯಾವುದು? ಪೂರ್ಣ ಸಂಖ್ಯೆಗಳು ಅಂತ ನಾವು ನೋಡಿ. ಪೂರ್ಣ ಸಂಖ್ಯೆಗಳು ಎಲ್ಲ ಸಂಖ್ಯೆಗಳನ್ನ ಸೇರಿಸಿ ನಾವು ನೋಡಿದೆ. ಅಂದ್ರೆ 0ಯಿಂದ ಪ್ರಾರಂಭ ಆಗ್ತದೆ. 0 1 2 3 ಹೀಗೆ ಮುಂದುವರಿತಾ ಹೋಗ್ತದೆ. ಅವಿಭಾಜ್ಯ ಸಂಖ್ಯೆಗಳು ಅಂತ ಕೂಡ ಮತ್ತೆ ನಾವು ನೋಡಿದ್ದೇವೆ. ಅವಿಭಾಜ್ಯ ಸಂಖ್ಯೆಗಳು ಯಾವುದಂದ್ರೆ
ಯಾವ ಸಂಖ್ಯೆಯು ಅದೇ ಸಂಖ್ಯೆಯಿಂದ ಭಾಗಿಸಿ ಹೋಗುತ್ತೆ ಮತ್ತು ಒಂದರಿಂದ ಭಾಗಿಸಿ ಹೋಗುವಂತ ಆವಾಗ ಯಾವುದು 2, 3, 5, 7 ಈ ರೀತಿಯ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ನೋಡಿದ್ದೇವೆ. ನೆಕ್ಸ್ಟ್ ಇಲ್ಲಿ ನಾವು ನೆಕ್ಸ್ಟ್ ನೋಡಿರುವಂತ ಯಾವುದು ಸಮ ಸಂಖ್ಯೆಗಳು. ಯಾವುದು ಸಮ ಸಂಖ್ಯೆಗಳು ನೋಡಿ 2, 4, 6, 8, 10 ಹೀಗೆ ಮುಂದುವರಿತಾ ಹೋಗ್ತದೆ. ಬೆಸ ಸಂಖ್ಯೆಗಳನ್ನು ನಾವು ನೋಡಿದ್ದೇವೆ 1, 3, 5, 7, 2 ತಿಳುವಂಥದ್ದು. ಅವಿಭಾಜ್ಯ ಸಂಖ್ಯೆಗಳು ನಾವು ನೋಡಿ ಇದು ಸಂಖ್ಯೆಗಳ ವಿಧಗಳನ್ನು ನಾವು ನೋಡ್ತಾ ಹೋಗಿದ್ದೇವೆ. ಅದರ ಜೊತೆಗೆ ಯಾವುದು ನೋಡಿದೆ ಅವುಗಳ ಸಂಖ್ಯೆಗಳ ಲಾಸ ಮತ್ತು ಮಾಸಾವನ್ನು ಅಪವರ್ತನ ವಿಧಾನಗಳಿಂದ ನಾವು ನೋಡಿದ್ದೇವೆ. ಹಾಗಾಗಿ ನಾವು ನಾಳೆಯ ತರಗತಿಯಲ್ಲಿ ಮುಂದಿನ ತರಗತಿಯಲ್ಲಿ ನಾವು ಯಾವುದನ್ನು ನಾವು ನೋಡ್ತಾ ಹೋಗುವ ಅಂದ್ರೆ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ರೀತಿಯ ಯಾವುದು ಸಾಧನೆಯನ್ನ ಇಲ್ಲಿ ನಾವು ಈ ರೂಟ್ 2 ಇವುಗಳು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ತರದ ಲೆಕ್ಕಗಳನ್ನ ರೂಟ್ 2 ಆಗಿರ್ಬೋದು, ರೂಟ್ 3 ಅಥವಾ ರೂಟ್ 5 ಹೇಳುವಂಥದ್ದು ಸಾಧಿಸಿ ಹೇಳುವಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಎಲ್ಲರಿಗೂ ಶುಭ ಸಂಜೆ.